SV9 ವಾರ್ತೆಗೆ ಸ್ವಾಗತ. ಬಡವರ ಬಂಧು, ಧೀಮಂತ ನಾಯಕ, ಸಮಾಜ ಸೇವಕರು ಹಾಗೂ ಜೆಡಿಎಸ್ ಪಕ್ಷದ 2028ರ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಪ್ರಬಲ ಆಕಾಂಕ್ಷಿಯಾದ ಶ್ರೀ ಮಂಜೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರಾದ ಸಮಗ್ರ ದೃಷ್ಟಿ ವಾರಪತ್ರಿಕೆ ಹಾಗೂ SV9 ಟಿವಿ ಸಂಪಾದಕರಾದ ಲಿಂಗರಾಜುರವರು ವಿಶೇಷವಾದ ಕಾಯಿನ್ ಹಾರ ಮತ್ತು ವಿಧಾನಸೌಧದ ಮೊಮೆಂಟೋ ವಿತರಿಸುವ ಮೂಲಕ ಕೇಕ್ ಕಟ್ ಮಾಡಿಸಿ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಮಂಜೇಗೌಡ ಅವರಿಗೆ ಸ್ನೇಹಿತರು, ಬಂಧು ಮಿತ್ರರು ಮತ್ತು ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. SV9 ಟಿವಿ ಸಂಪಾದಕರಾದ ಶ್ರೀ ಲಿಂಗರಾಜುರವರ ನೇತೃತ್ವದಲ್ಲಿ ELS ಕ್ಯಾಬ್ಸ್ ಲಕ್ಸುರಿ ಕಾರ್ ಫಾರ್ ರೆಂಟ್ ಸಂಸ್ಥೆಯ ಮಾಲೀಕರಾದ ಶ್ರೀ ಆರ್ ಮಂಜೇಗೌಡ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಕುಟುಂಬಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ SV9 ಟಿವಿ ಸಂಪಾದಕರಾದ ಶ್ರೀ ಲಿಂಗರಾಜು ಅವರು ಶ್ರೀ ಆರ್ ಮಂಜೇಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನಾಣ್ಯ ಹಾರ ಹಾಕಿ ಹಾಗೂ ವಿಧಾನಸೌಧದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಸ್ನೇಹಿತರು, ಹಿತೈಷಿಗಳು ಹಾಗೂ ಕುಟುಂಬದ ಸದಸ್ಯರು ಭಾಗವಹಿಸಿ ಶ್ರೀ ಆರ್ ಮಂಜೇಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಾಮಾಜಿಕ ಸೇವೆಯಲ್ಲೂ ತಮ್ಮದೇ ಆದ ಗುರುತನ್ನು ಮೂಡಿಸಿರುವ ಶ್ರೀ ಆರ್ ಮಂಜೇಗೌಡ ಅವರು ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ಬಡ ಹಾಗೂ ಅಗತ್ಯವಿರುವ ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ಗಳನ್ನು ವಿತರಿಸಿ ಹಲವು ರೀತಿಯ ನೆರವುಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸಮಾಜ ಸೇವೆ, ಸಹಾಯ ಮನೋಭಾವ ಹಾಗೂ ಜನಪರ ಕಾಳಜಿಯಿಂದ ಗುರುತಿಸಿಕೊಂಡಿರುವ ಶ್ರೀ ಆರ್ ಮಂಜೇಗೌಡ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ವಿಧಾನ, ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವರೇ ಯಜಮಾನ, ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ಇವರದೇ ಗುಣಗಾನ. ಗೌಡರೇ ನಮ್ಮ ಹಿರಿಯಣ್ಣ, ಸೂರ್ಯಗೆ ಸಮಾನ, ಹಳ್ಳಿಗೆ ಗೌಡರ ವಿಧಾನ. ಇವರಿಗೆ ಅದು ಕಾಂಚನ, ಬದುಕಲಿ ನಾಯಕಿ ತೊಟ್ಟವರು ಕಂಕಣ. ಹ್ಯಾಪಿ ಬರ್ಡೇ ಪಪ್ಪ, ಗಾಡ್ ಬ್ಲೆಸ್ ಯು. ಈ ತರನೇ ಇರೋ, ದೊಡ್ಡದಾಗಿ ಮಾಡು, ಬಡವರಿಗೆ ಇನ್ನೂ ಒಳ್ಳೆ ಸಮಾಜ ಮಾಡು. ನೂರಾರು ದಾನ ಧರ್ಮ ಮಾಡುವ ಮಹನೀಯ, ಕಣ್ಣೀರ ಒರೆಸಿ. ಸೋ ಮಚ್. ಮೊದಲನೇದಾಗಿ ನನ್ನ ಮಾಧ್ಯಮದ ಮಿತ್ರರು ಎಲ್ಲರೂ ನನ್ನನ್ನು ವರ್ಷ ಜ್ಞಾಪಿಸ್ಕೊಂಡು ಇವತ್ತು ಬಂದು ನನ್ನ ಹುಟ್ಟಿದಬ್ಬ ಆಚರಿಸ್ತಾ ಇರೋದಕ್ಕಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲ ನಮಗೆ ಮಾಧ್ಯಮದ ಮಿತ್ರರಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಟ್ಟಿದ್ದು ಮಾಧ್ಯಮ. ಅದಕ್ಕೆ ಐ ಗಿವ್ ರೆಸ್ಪೆಕ್ಟ್ ಎವ್ರಿಬಡಿ. ಆಮೇಲೆ ಮುಂದೆ ಹೋಗ್ಬೇಕು ನಾವು. ತುಂಬ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಮೊದಲನೇದಾಗಿ ಲಿಂಗರಾಜಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಷ್ಟೋ ವರ್ಷದಿಂದ ನನ್ನ ಹುಟ್ಟಿದಬ್ಬನ ನನ್ನ ಅಣ್ಣ ತಮ್ಮ ಥರ ಬಂದು ನಮಗೆಲ್ಲನೂ ಸಹಕರಿಸಿ ಎಲ್ಲನೂ ಒಂದು ತಾಳ್ಮೆಯಿಂದ ವೆಯ್ಟ್ ಮಾಡಿ ಹುಟ್ಟಿದಬ್ಬ ಆಚರಣೆ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಕಾರ್ಯಕ್ರಮ ತುಂಬ ಇದೆ, ಬಟ್ ಎಲ್ಲನೂ ನಾವೀಗ ಹಂಚ್ಕೊಳ್ಳೋಕ್ಕಾಗಲ್ಲ. ಆಮೇಲೆ 2028 ಆದಮೇಲೆ ನಾವು ಹಂಚ್ಕೊಳ್ಳೋಣ. ಕಾರ್ಯಕ್ರಮ ತುಂಬ ಕಡೆ ಇದೆ. ನಾವು ಆತ್ಮೀಯರು, ಬಟ್ಟು ಎಲ್ಲ ನಮಗೆ ತುಂಬ ಸ್ನೇಹಿತರಿದ್ದಾರೆ. ಮತ್ತು ಎಲ್ಲ ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ಮತ್ತು ಈ ಕಡೆ ಎಲ್ಲ ನಮಗೆ ಪ್ರೋಗ್ರಾಮ್ಗಳಿದೆ. ಮತ್ತು ನಮ್ಮ ಸಂಘಟನೆಗಳಿದೆ, ತುಂಬ ಸಂಘಟನೆಗಳು ಎಲ್ಲ ಕರೆದಿದ್ದಾರೆ. ಮಾರ್ನಿಂಗು ಬೆಳಿಗ್ಗೆ 2 ಅಟೆಂಡ್ ಮಾಡಿದ್ದೀನಿ, ಅದಕ್ಕೆ ಲೇಟ್ ಆಯಿತು ಬಂದಿದ್ದು ಮಾಡಬೇಕು ಅಂತ ಇದೆ.
ಈಗ ಸದ್ಯಕ್ಕೆ ನಾವು ಯಾವ ರಾಜಕೀಯದ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ರೈತರು ಇದ್ರೆ ನಾವು ಜೀವನ. ಯಾಕಂದ್ರೆ ನಾವು ಏನೇ ಇವತ್ತು ಊಟ ಮಾಡ್ತಾ ಇದೀವಿ, ಇವತ್ತು ನಮ್ಮ ತಂದೆ ತಾಯಿ ಇಲ್ಲಿ ನಮ್ಮನ್ನ ಕೂರ್ಸಿದ್ದಾರೆ ಅಂದ್ರೆ ಈ ರೈತರು ಹಾಕೋ ಅನ್ನದಿಂದ ನಮ್ಗೆ ಇವತ್ತು ಒಂದಿದೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಇವಾಗ ನಮ್ಗೆ ಬೇಕಾಗಿರೋದೇನು, ಇಂಪಾರ್ಟೆಂಟ್ ಬೇಕಾಗಿರೋದು ಮಕ್ಕಳ ಎಜುಕೇಶನ್, ಒಂದು ಏನಾದ್ರು ಒಂದು ಮಾಡ್ಬೋದು. ನೆಕ್ಸ್ಟ್ ಒಂದು ಹಾಸ್ಪಿಟ್ಲಿಗೆ ಒಂದು ಹೆಲ್ಪ್ ಆಗುವಂಥದ್ದನ್ನ ಮಾಡ್ಬೋದು. ಇಲ್ಲ ಒಂದು ಬಸ್ಸು ಸ್ಕೂಲ್ ಮಕ್ಕಳಿಗೆ ಒಂದು ಫ್ರೀ ಅಂತ ಕೊಡ್ಬೋದು. ಒಂದು ಮಕ್ಕಳಿಗೆ ಇಲ್ಲ ಏಜ್ ಆದವ್ರಿಗೆ, ಈ ವೃದ್ಧಾಶ್ರಮಗಳಿಗೆ ಇಂಥದಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ಬಟ್ ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ರೈತರಿಗೆ ನಾವೆಲ್ಲ ಕೈ ಜೋಡ್ಸೋಣ. ಯಾಕಂದ್ರೆ ಇವತ್ತು ಬಿಡ್ದಿಲ್ ಇರೋದು ರೈತರದ್ದು ಅಪಮಾನ. ನಮ್ಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಇವತ್ತು ಆ ರೈತರು ಎಷ್ಟೋ ವರ್ಷದಿಂದ ತಾತ ಅಜ್ಜಿ ಮುತ್ತಾತರ ಕಾಲದಿಂದ ಅವ್ರು ಇವತ್ತು ಭೂಮಿಗಳನ್ನ ಅವ್ರದೇ ನಮ್ದೇ ಸ್ವಂತ, ನಮ್ಮ ಅಪ್ಪ ಅಮ್ಮಂದು ಸಮಾಧಿಗಳಿಲ್ಲಿದೆ, ನಮ್ಮ ಅಜ್ಜ ತಾತ ಸಮಾಧಿಗಳಿಲ್ಲಿದೆ, ಅದನ್ನೆಲ್ಲ ಅವರು ಆಚರಣೆ ಮಾಡ್ಕೊಂಡು ಅವ್ರ ಮನೆ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಬಟ್ ಅಂತ ಜಮೀನ್ನ ಇವತ್ತು ಏನೋ ಗ್ರೇಟ್ ಬೆಂಗಳೂರು ಮಾಡಕ್ಕೆ ಹೊರಟಿದ್ದಾರೆ. ಬಟ್ ಅದು ಅವಶ್ಯಕತೆ ನಮ್ಗಿಲ್ಲ. ರೈತರಿದ್ರೆ ನಾವಿದ್ದಂಗೆ. ರೈತರಿಗೆ ಎಲ್ಲರೂ ಮರ್ಯಾದೆ ಕೊಡೋಣ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಮರ್ಯಾದೆ ಕೊಡೋಣ. ಪ್ರತಿಯೊಬ್ಬ ಮನುಷ್ಯನು ರೈತರಿದ್ರೆ ನಾವು. ಅದಕ್ಕೆ ನಾನು ವ್ಯಾಪಾರಿಗಳು ಜೀವನ ಖಾಲಿ ಮಾಡಿಸ್ತಾರೆ. ಫುಟ್ಪಾತು ಆಕ್ಚುಲಿ ಕ್ಲೀನ್ ಮಾಡೋದು ಒಳ್ಳೇದೇ ಒಂದು ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಏನಾಗಿದೆ, ಮಕ್ಕಳು ಓಡಾಡೋದಕ್ಕಾಗ್ಲಿ, ಓಲ್ಡ್ ಏಜರ್ ಓಡಾಡೋದಕ್ಕಾಗ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲಿ ಅಂದ್ರೆ ಅಲ್ಲಿ ಪವರ್ ಪಾಯಿಂಟ್ ಇದೆ, ಮತ್ತೆ ಈ ವಾಟರ್ ತುಂಬಿಟ್ಟಿರ್ತದೆ, ಮತ್ತೆ ಅದು ಎಲ್ಲ ಫುಟ್ಪಾತಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ಅವ್ರ ಹೊಟ್ಟೆ ಮೇಲೆ ಹೊಡೀರಿ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಅದನ್ನ ಕ್ಲೀನ್ ಮಾಡೋದು ಒಳ್ಳೇದೇ. ಬಟ್ ಆ ಫುಟ್ಪಾತಲ್ಲಿ ಇರೋರಿಗೆ ಬಂತು ಎಲ್ಲಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮ್ಮ ಈಗಿನ ಗೌರ್ಮೆಂಟು. ಈ ಫುಟ್ಪಾತಲ್ಲಿ ಅವನು ಎಷ್ಟು ವರ್ಷದಿಂದ ಇದ್ದಾನೆ ಅಂತ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಜಾಗದಲ್ಲಿ ಏನಾದ್ರೂ ಒಂದು ಅವ್ರಿಗೆ ಹೊಟ್ಟೆ ಪಾಡಿಗಾಗುವಂತ ಕೆಲಸ ಮಾಡ್ಬೇಕು ಅಂತ ನಾವು ಹೇಳಕ್ ನಮ್ಮ ಬೇಡಿಕೆ ಏನಿಲ್ಲ. ಅದಕ್ಕೆ ಹಿರಿಯರು ಇದ್ದಾರೆ. ಹಿರಿಯರು ಇರೋದ್ರಿಂದ ಅವ್ರು ಹಿರಿಯರು ತೀರ್ಮಾನ ಮಾಡ್ತಾರೆ. ನಮಗೆ 2028ಕ್ಕೆ ಏನಾದ್ರೂ ನಿಖಿಲ್ ಕುಮಾರಣ್ಣ ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಹೋಗೋಕೆ ನಾವು ರೆಡಿ ಇದ್ದೀವಿ. ನಾವು ಯಾವುದೇ ಪಕ್ಷದ ಬಗ್ಗೆ ಬೇಡ. ಬಟ್ ಎಲ್ಲ ಒಳ್ಳೇದಾಗ್ಲಿ ಅಷ್ಟೇ ನಾವು ಹೇಳೋದು. ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಮುಂದೆ ಹೋಗ್ತೀವಿ ಅಷ್ಟೇ. ಎಲ್ಲ ನನ್ನ ಸ್ನೇಹಿತರು ಇವತ್ತು ಪಾಪ ಬೆಳಿಗ್ಗೆ ನೈಟಿಂದ ಎಲ್ಲ ಇಶ್ಯೂ ಮಾಡಿದ್ದಾರೆ. ಬಟ್ ಸಮ್ ಟೈಮ್ ಎಲ್ಲ ಒಂದು ಗಿಫ್ಟ್ಗಳು ಕೊಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಒಂದು ಕೇಕ್ ಕಟ್ ಮಾಡಿದ್ದಾರೆ. ಬಟ್ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಎಲ್ಲ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು, ಮತ್ತೆ ನಮ್ಮ ರಾಜಣ್ಣ ಅಂತ ಬಂದಿದ್ದಾರೆ. ಇವರು ಆಕ್ಚುಲಿ ನಮ್ಮ ರಾಜಣ್ಣ ಅಂತ 38 ವರ್ಷದಿಂದ ನಮ್ಮ ಜೊತೆಲಿ ಇದ್ದರು. ತುಂಬಾ ಒಳ್ಳೆ ವ್ಯಕ್ತಿ, ದೇವ್ರ ತರ ಜನ. ಬಟ್ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀವಿ, ನೀವೇನ್ ಬೇಕಾದ್ರೂ ಮುನ್ನಡೆಸ್ಕೊಂಡು ಹೋಗಿ, ನಾವ್ ಯಾವಾಗ್ಲೂ ನಿಮ್ ಕೈಲಿ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಮತ್ತೆ ನಮ್ಮ ನಂದನ್ ಅಂತ ಬಂದಿದ್ದಾರೆ. ನಂದನ್ ಪಾಪ ಅವರು ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾರೆ. ನಮ್ಮ ಸ್ಟಾಫ್ಗಳೆಲ್ಲ ಬಂದಿದ್ದಾರೆ. ಎಲ್ಲಾರ್ಗು ಒಂದು ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ನೀವು ಮಾಧ್ಯಮದ ಮಿತ್ರರು ನನಗೆ ಈ ವರ್ಷದಿಂದ ಅಲ್ಲ, ತುಂಬಾ ಹಳೇದು ಇದರಿಂದ ನನ್ಗೆ ಇಷ್ಟು ವರ್ಷ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಂಗೆ ಮುನ್ನಡೆಸ್ಕೊಡಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಮುಂದೆ ನೀವು ಇರ್ತೀರಾ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದು ಈಗ 2028ಕ್ಕೆ ನಮ್ಗೆ ಈಗಲೇ ಹೇಳಲ್ಲ. ಅದೆಲ್ಲ ಹಿರಿಯರ ಸಮ್ಮುಖದಲ್ಲಿ ಅದೆಲ್ಲ ಮಾತಾಡ್ಬೇಕು. ಇವತ್ತು ನಾನೊಂದು ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಅದನ್ನೆಲ್ಲ ಮಾತಾಡೋದು ನಮ್ಗೆ ಬೇಡ ಅನ್ಸುತ್ತೆ. ಹಿರಿಯರ ಸಮ್ಮುಖದಲ್ಲಿ ಏನು ಉದಾಹರಣೆ ತಗೋತಾರೆ, ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಯಾವ ಕ್ಷೇತ್ರ ಚೂಸ್ ಮಾಡ್ತಾ ಇದ್ದೀವಿ? ನಮ್ದು ಶಾಂತಿನಗರನೇ. ಯಾಕಂದ್ರೆ ನಾನು ಶಾಂತಿನಗರದಲ್ಲಿ ಆಲ್ಮೋಸ್ಟ್ 38 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಬಡವರಿಗೆಲ್ಲ ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಏನು ಇದಿದೆ ನಮ್ಮ ಕೈಲಿ ಏನಾಗುತ್ತೆ ನಾವು ಇಲ್ಲಿವರೆಗೆ ನಾವು ಬಿಟ್ಟಿಲ್ಲ. ಅದೇ ತರ ಸಹಾಯ ಮಾಡ್ಕೊಂಡು ಅವ್ರ ಸ್ಕೂಲ್ಗೆ ಆಗಲಿ, ಮೆಡಿಕಲ್ ಎಮರ್ಜೆನ್ಸಿ ಇರಲಿ, ಒಂದು ಹಾಸ್ಪಿಟ್ಲಿಗೆ ಏನೇ ಇರಲಿ, ಎಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ತಾ ಬಂದು ಇವಾಗಲೂ ಜನ ನಮ್ಮನ್ನ ಮುನ್ನಡೆಸಿ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ. ಜನಗಳಿಗೆ ಬಿಟ್ಟಿದ್ವಿ. 2028ಕ್ಕೆ ವರಿಷ್ಠರ ನಿರ್ಧಾರವೇ ಅಂತಿಮ ತೀರ್ಮಾನ. ಹೌದು, ಅದು ಜನಗಳು ನಮ್ಮ ಪಕ್ಷದಿಂದ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಚಿರಂಡರಾಗಿ. ದೊಡ್ಡ ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನಿಂಗರಾಜ್. ದೇವರ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಹೆಚ್ಚು ಮಟ್ಟದಲ್ಲಿ ಇದೆ ಕಾಪಾಡಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ಹಿಂಗೆ ಮುಂದುವರಿಲಿ. ತಾಯಿ ಚಾಮುಂಡೇಶ್ವರಿ ಹೀಗೆ ಕಾಪಾಡಲಿ. ಇನ್ನ ಈ ಬಡವ್ರ ಬಗ್ಗೆ ಮಾಡ್ತಿರೋ ಒಳ್ಳೆ ಕೆಲಸಗಳು ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಮತ್ತೆ ಈ ELS ಕ್ಯಾಬ್ ಅನ್ನೋದು ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದಿ 100 ಜನಕ್ಕೆ ಟ್ರಾವೆಲ್ಸ್ ಕ್ಯಾಬ್ ಚಾಲಕರಿಗೆ ಒಳ್ಳೆ ಕೆಲಸಗಳು ಕೊಟ್ಟು ಮುಂದೆ ಕಾಪಾಡ್ಲಿ ಅಂತ ಕೇಳ್ಕೊಳ್ತೀವಿ. ಹ್ಯಾಪಿ ಬರ್ತ್ಡೇ ಅಲ್ಲಿ ಈ ಕಡೆ ನೋಡ್ಕೊಂಡು ಹ್ಯಾಪಿ ಬರ್ತ್ಡೇ
ಹ್ಯಾಪಿ ಬರ್ಡೇ ಪಪ್ಪ, ಗಾಡ್ ಬ್ಲೆಸ್ ಯು, ಬಿ ಲೈಕ್ ದಿಸ್ ಓನ್ಲಿ. ಈ ತರನೇ ಇರೋ, ಇನ್ನೂ ಏಳೆ ಸ್ಟೆಪ್ಸ್ ಇನ್ನು ದೊಡ್ಡದಾಗಿ ಮಾಡು, ಇನ್ನು ಬಡವರಿಗೆ ಇನ್ನೂ ಒಳ್ಳೆ ಸಮಾಜ ಮಾಡು, ನೀನು ಚೆನ್ನಾಗಿರು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು ಮದ್ದು, ಬ್ಲೆಸ್ ಯು. ಇದೇ ತರ ಮುಂದೆ ವರ್ಷಿ ಒಳ್ಳೆ ಕಾರ್ಯ ಮಾಡ್ಬೇಕು. ದೇವರು ನಿಮ್ ಜೊತೆ ಇರ್ತಾರೆ. ನಮ್ಮನ್ನ ಸ್ವಂತ ಮಕ್ಳಿಗಿಂತ ಹೆಚ್ಚು ನಮ್ಮನ್ನ ನೋಡ್ಕೊಂಡು ನಮ್ಮನ್ನ ಸಾಕ್ತಾ ಇರೋದು. ಬಟ್ ಯಾವ್ದೇ ರೀತಿಯಾಗಿ ಎಂಪ್ಲಾಯ್ಸ್ಗಳು ನಮ್ಮನ್ನ ಯಾವ್ದೇ ರೀತಿಯಾಗಿ ಒಂದ್ ಬೇರೆ ಅದರ್ ಪರ್ಸನ್ ತರ ನಮ್ಮನ್ನೇ ನೋಡ್ಕೊಳ್ತಾರೆ ಸರ್. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಇವ್ರ ಪ್ರೀತಿ, ಇವ್ರ ಕಾಳಜಿ ನಾವು ತುಂಬಾ ಇಷ್ಟಪಡ್ತೀವಿ. ಯಾವ್ದೇ ಒಂದಕ್ಕಾಗ್ಲಿ ಯಾವ್ದಕ್ಕೂ ನಮ್ಮನ್ನ ಬಿಟ್ಕೊಡೋದಿಲ್ಲ ಯಾವ್ದಕ್ಕೂ. ಆತರ ನಮ್ಮ ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳೋ ರೀತಿ ನಮ್ಮನ್ನ ಸ್ವಾಭಿಮಾನದಿಂದನೂ ಚೆನ್ನಾಗಿ ನೋಡ್ಕೊಂತ. ಹಂಗಾಗಿ ಇವ್ರಂದ್ರೆ ನಮಗೆ ಎಷ್ಟು ಇಷ್ಟ ಅಂದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಹೇಳಕ್ಕೂ ಆಗೋದಿಲ್ಲ. ಬಟ್ ಅದನ್ನ ಹೆಂಗ್ ಹೇಳ್ಕೊಬೇಕು ಅಂತಾನು ಗೊತ್ತಾಗೋದಿಲ್ಲ. ಹಂಗಾಗಿ ಸೊ ಇವ್ರು ಯಾವ್ದೇ ಒಂದು ಮಾತಲ್ಲಾಗ್ಲಿ, ಯಾವ್ದೇ ಒಂದು ಹೇಳೋ ಒಂದು ವರ್ಡ್ಸ್ಗಳಾಗ್ಲಿ, ಪ್ರತಿ ಒಂದಕ್ಕೂ ಒಂದೊಂದು ಮಾತಿಗೆ ಒಂದೊಂದು ಅರ್ಥ ಇರುತ್ತೆ. ಒಂದು ಅರ್ಥ ತಿಳ್ಕೊಬೇಕು ಅಂತ ನಮಗೂನು ತುಂಬಾ ನಾವು ಮುಂದೆ ಅದು ಹೋಗ್ತಾ ಇರ್ಬೇಕು, ಮತ್ತೆ ಜೀವನದಲ್ಲಿ ಅದನ್ನ ನಾವು ರೂಢಿಸ್ಕೊಬೇಕು ಅಂತ ಇವ್ರು ಪ್ರತಿ ಒಂದೊಂದು ಮಾತಲ್ಲೂ ಹೇಳ್ತಾ ಇರ್ತಾರೆ. ಬಟ್ ನಾವು ಅದನ್ನ ಗಮನಿಸ್ಬೇಕು, ಮತ್ತೆ ನಾವು ಇವ್ರು ಹೇಳಿರೋ ಮಾತಿಗೆ ತಕ್ಕನಾಗಿ ನಡ್ಕೊಂಡು ಹೋದ್ರೆ ನಮ್ ಲೈಫಲ್ಲಿ ನಾವು ಎಲ್ಲರೂ ಎಡವುತ್ತೀವಿ ಅನ್ನೋದೊಂದು ಯಾವ್ದೇ ರೀತಿಯಾಗಿ ತಪ್ಪು ಕಲ್ಪನೆ ಎಲ್ಲೂ ಬರೋದಿಲ್ಲ. ಹಾಗಾಗಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಳ್ಳೇದು. ನಾನು ಇಲ್ಲಿಗೆ ಬಂದು ಒಂದ್ ವಾರ ಮಂತ್ ಆಯ್ತು. ಬಂದಾಗಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದ್ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಮತ್ತಿನ್ನೇನು ಹೇಳಕ್ಕೆ ಗೊತ್ತಾಗಲ್ಲ ಹೆಂಗೆ ಹೇಳ್ಬೇಕು ಅಂತ. ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದ್ ಇದಿಲ್ದಂಗೆ. ಬಂದಾಗಿಂದ ಯಾವ ತರ ಕೆಲಸ ಮಾಡ್ಬೇಕು, ಯಾವ ತರ ಇರ್ಬೇಕು, ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು, ಯಾವಾಗ್ಲೂ ಕೆಲಸ ಮಾಡ್ಕೊಂಡೇ ಇರಬಾರ್ದು, ಹಿಂಗಿದ್ರೆ ಮುಂದೆ ದೊಡ್ಡರಾಗ್ತಾ ಹೋಗ್ಬೇಕಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟು ಒಂದ್ ಕೊರತೆ ಇಲ್ದಂಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.